ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವತ್ತು ಬುಧವಾರ ಬೆಳಿಗ್ಗೆನೇ ತಿಂಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತಿಂಡಿಗೆ ಕ್ಯಾರೆಟು, ಬೀನ್ಸು, ನವಿಲುಕೋಸು, ಹಾಗೆ ಹಸಿ ತೊಗರಿಕಾಯಿ, ಒಂದು ಕಟ್ಟು ಪುದೀನ, ಸಾರಿ ಮೆಂತ್ಯ ಸೊಪ್ಪು, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಹಸಿ ಅವರೆಕಾಳು ಅಥವಾ ಹಸಿ ತೊಗರಿಕಾಳು ಸೀಸನ್ಗೆ ಈ ಮಾಡಲಿಲ್ಲ ಅಂದರೆ ಪಲಾವ್ನ ಹೇಗಿರುತ್ತೆ ಹೇಳಿ. ನಿಜವಾಗ್ಲೂ ಹಸಿ ತೊಗರಿಕಾಯಿ, ಹಸಿ ಅವರೆಕಾಳು ಸೀಸನಲ್ಲೇ ತಿಂದ್ಬಿಡ್ಬೇಕು. ಮತ್ತೆ ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ತಿನ್ನೋಣ, ಇನ್ಯಾವಲೋ ತಿನ್ನೋಣ ಅಂದರೆ ಖಂಡಿತ ಆಗೋದಿಲ್ಲ. ಹಸಿ ಅವರೆಕಾಯಿ, ಹಸಿ ತೊಗರಿಕಾಯಿ ವಾಯು ಅಂತ ಹೇಳ್ತಾರೆ. ಆದರೆ ವಾಯು ಅನ್ನೋದು ಒಂದು ಅಂಶ ಬಿಟ್ಟರೆ ಇನ್ನು ಅದರಲ್ಲಿರೋ ರಿಚ್ ಪ್ರೋಟೀನ್ನ ಯಾರೂ ಗಮನಿಸೋದಿಲ್ಲ. ನಾನು ಮಂಡಿ ಹಿಡ್ಕೊತು ಅನ್ನೋ, ತಲೆ ಹಿಡ್ಕೊತು ಅಂತನೋ, ಬೆನ್ನು ಹಿಡ್ಕೊಳ್ತು ಅಂತನೋ, ಅಲ್ಲ ಕಾಲೆಲ್ಲ ಎಳಿತಾ ಅಂತನೋ, ಏನೋ ಒಂದು ಹೊಟ್ಟೆ ಗುಡುಗುಡು ಅಂತ ಇದೆ ಅಂತನೋ ಏನೋ ಒಂದು ಹೇಳ್ತಾರೆ. ಆದರೆ ಒಂದು ಸ್ವಲ್ಪ ಸೋಂಪನ್ನ ಆ ಟೈಮಲ್ಲಿ ಊಟ ಮಾಡಾದ್ಮೇಲೆ ಬಾಯಿಗೆ ಹಾಕ್ಕೊಂಡ್ರೆ ವಾಯು ಅಂಶ ಕಡಿಮೆ ಆಗುತ್ತೆ. ಆದರೆ ಅದರಲ್ಲಿರೋ ಸಿಕ್ಕೋ ಒಂದು ಪ್ರೋಟೀನ್ ಅಂಶನ ನಾವು ತೊಗೊಂಡ್ಬಿಡ್ಬೇಕು. ಒಂದು ಅಂಶ ಕೆಟ್ಟದಾದರೆ 10 ಅಂಶ ಒಳ್ಳೇದಿರುತ್ತೆ. ಅದನ್ನು ಯಾವತ್ತಿಗೂ ಬಿಡೋಕ್ಕೆ ಹೋಗಬಾರ್ದು. ಬನ್ನಿ ಇವಾಗ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎಲ್ಲನೂ ನೈಸಾಗಿ ರುಬ್ಬಿ ಪೇಸ್ಟ್ ಮಾಡ್ಕೊಳ್ತೀನಿ. ಹಾಗೆಯೇ ಅಳತೆಗೆ ಏನೇನು ಬೇಕು ಎಲ್ಲನೂ ತೊಗೊಂಡಿದ್ದೀನಿ. ಅಕ್ಕಿ ನೆನೆ ಹಾಕಿ ಇಟ್ಕೊಂಡಿದ್ದೀನಿ. ನನಗೆ ಒಲೆ ಮೇಲೆ ಪಾತ್ರೆ ಇಟ್ಟು ಆವಾಗ ಕೊತ್ತಂಬರಿ ಸೊಪ್ಪು ಹಚ್ಚು, ಟೊಮೊಟೊ ಹಚ್ಕೊ, ಈರುಳ್ಳಿ ಹಚ್ಚಿಟ್ಕೊ ಅಂದರೆ ಖಂಡಿತ ನನಗೆ ಕೆಲಸ ಮಾಡೋಕ್ಕಾಗೋದಿಲ್ಲ. ಕೆಲಸ ಮಾಡ್ತಾನೆ ನಾನು ಎಲ್ಲ ಫಸ್ಟು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ರೆಡಿ ಮಾಡಿ ಇಟ್ಕೊಂಡು ಒಲೆ ಮೇಲೆ ಒಗ್ಗರಣೆ ಹಾಕ್ತಾ ಉಳಿದಿದ್ದ ಕೆಲಸ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ. ಆಯಿತಾ, ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು ಒಟ್ಟಿನಲ್ಲಿ. ಅಳತೆ ನೀರು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಚಕ್ಕೆ ಲವಂಗ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನಾನು ಇಲ್ಲಿ ಟೊಮೊಟೊನೇ ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿನೂ ಒಂದು ಹೆಚ್ಚಿಟ್ಕೊಂಡಿದ್ದೀನಿ. ಒಂದು 3 ಟೊಮೊಟೊ ಇದೆ. ಸೋಂಪು ಹಾಕ್ತಾಯಿದ್ದೀನಿ, ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಆಯಿತಾ, ಹಾಗೆ ಅಕ್ಕಿನ ಎಷ್ಟು ಹಾಕ್ತಾಯಿದ್ದೀರಾ ಅಂದರೆ 1 ಪಾವು ಮೇಲೆ 1 ಇಡೀ ಅಕ್ಕಿ ಹಾಕ್ತಾಯಿದ್ದೀನಿ. ಅದಕ್ಕೆ ನೀರು ಬಂದುಬಿಟ್ಟು 2 ಗ್ಲಾಸ್ ಮೇಲೆ ಸ್ವಲ್ಪ 2 1/4 ಗ್ಲಾಸಷ್ಟು ಹಾಕ್ತೀನಿ. ಏಕೆಂದರೆ ಟೊಮೊಟೊ ರಸ ಎಲ್ಲ ಇರುತ್ತೆ. ಸಾಕು, ಸ್ವಲ್ಪ ಬೆಂದಂಗೂ ಇರಬೇಕು, ಸ್ವಲ್ಪ ಉದುದ್ರಾಗೂ ಇರಬೇಕು. ಗದ್ದೆ ಅಕ್ಕಿ ಅಲ್ವಾ, ಹಾಗಾಗಿ. ನೀವು ಸೊಸೈಟಿ ರೈಸ್ ತಿನ್ನಲ್ಲ ಅಂತ ಕೇಳ್ಬೋದು. ಖಂಡಿತ ಊಟ ಮಾಡ್ತೀವಿ, ಸೊಸೈಟಿ ರೈಸು ತಿಂತೀವಿ. ಊಟದಲ್ಲಿ ಮಾತ್ರ ಭೇದ ಭಾವ ಮಾಡೋದಿಲ್ಲ. ನಿಜವಾಗಿಯೂ ಒಂದು ಕಿವಿ ಮಾತು ಹೆಣ್ಮಕ್ಳಿಗೆ, ಎಲ್ಲೇ ಹೋಗಲಿ, ಯಾವ ಮದುವೆ ಫಂಕ್ಷನ್ಗೆ ಹೋಗಲಿ, ಊಟ ಚೆನ್ನಾಗಿಲ್ಲ ಅಂತ ಹೇಳ್ಬೇಡಿ. ಆದರೆ ಹಿಂದೆ ಇರೋವಂತಹ ಕೈಗಳು, ಕಷ್ಟಪಟ್ಟಿರೋ ಕೈಗಳನ್ನು ನೆನೆಸ್ಕೊಳ್ಳಿ. ಗದ್ದೆ ಬೆಳೆದೋನಾಗಿರ್ಬೋದು, ಅದನ್ನು ಮಾರೋಂದಾಗಿರ್ಬೋದು, ಮದುವೆ ಮಾಡೋರಾಗಿರ್ಬೋದು. ಆದರೆ ಹಿಂದೆ ಇರೋ ಕಷ್ಟದ ಕೈಗಳನ್ನ ನೆನೆಸ್ಕೊಳ್ಳಿ. ಏನೋ ಒಂಚೂರು ಕಮ್ಮಿ ಆಗಿರುತ್ತೆ, ಏನೋ ಒಂಚೂರು ಜಾಸ್ತಿ ಆಗಿರುತ್ತೆ, ಹಾಗಾಗಿ ಏರುಪೇರಾಗಿರುತ್ತೆ. ಅದನ್ನೆಲ್ಲನೂ ಮನಸ್ಸಿಗೆ ಹಾಕ್ಕೊಂಡು ಚೆನ್ನಾಗಿಲ್ಲ ಅಂತ ಹೇಳೋಕ್ಕೆ ಹೋಗಬೇಡಿ. ಯಾರನ್ನು ಮೆಚ್ಚಿಸಿ ಅಡುಗೆ ಮಾಡಲಿಕ್ಕಾಗೋದಿಲ್ಲ. ನಾಲಿಗೆದು ಊಟದ ರುಚಿ ನಮ್ಮಿಚ್ಛೆ ಅಂತೆ, ಆಯಿತಾ. ಅದನ್ನು ತಿಳ್ಕೊಂಡ್ರೆ ಸಾಕು. ನನಗೆ ಖಾರ ಇಷ್ಟ ಅಂತ ನಾನು ಒಬ್ಳಿಗೋಸ್ಕರ ಖಾರ ಹಾಕೋಕ್ಕಾಗುತ್ತಾ? ಖಾರ ಕಡಿಮೆ ಇಷ್ಟ ಅಂತ ಇನ್ನೊಬ್ರಿಗೆ ಖಾರ ಕಡಿಮೆ ಹಾಕೋಕ್ಕಾಗುತ್ತಾ? ಇಲ್ಲ ಅಲ್ವಾ. ತುಂಬಿದ ಕುಟುಂಬ ಸಭೆ ಸಮಾರಂಭಗಳಲ್ಲಿ ಊಟದ ಬಗ್ಗೆ ಈ ಹೀಯಾಳಿಕೆ ಮಾತುಗಳು ಬೇಡ. ಏಕೆಂದರೆ ಮುಂದೊಂದು ದಿನ ಕಷ್ಟ ಅನುಭವಿಸ್ಬೇಕಾಗುತ್ತೆ. ಯಾಕೆ, ಏನು ಮಾತಾಡೋಣ. ಹಾಗೆಯೇ ಒಲೆ ಮೇಲೆ ಒಂದು ಕುಕ್ಕರ್ ಪ್ಯಾನ್ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ, ನಾನು 2 ಚಮಚ ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಸೋಂಪನ್ನು ಹಾಕ್ತೆ, ಕೊಟ್ಟಿರೋ ಚಕ್ಕೆ ಲವಂಗದ ಪೌಡ್ರ್ ಹಾಕ್ತೆ, ಹಾಗೆ ಈರುಳ್ಳಿ ಹಾಕಿ ಹುರ್ಕೊಂಡೆ. ಇವಾಗ ತರಕಾರಿ, ಹೆಚ್ಚಿಟ್ಟಿರೋ ತರಕಾರಿ ಮತ್ತು ತೊಗರಿಕಾಯಿ, ಹಸಿ ತೊಗರಿಕಾಯಿನ ಹಾಕಿ ಚೆನ್ನಾಗಿ ಹುರ್ಕೊಳ್ತೀನಿ. ಹಾಗೆ ಮಸಾಲಾನು ರುಬ್ಬಿಟ್ಕೊಂಡಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇಷ್ಟನ್ನು ರುಬ್ಬಿಟ್ಕೊಂಡಿದ್ದೀನಿ. ಇದನ್ನು ಈ ಟೈಮಲ್ಲೇ ಸೇರಿಸ್ಕೊಳ್ತೀನಿ, ಆಯಿತಾ. ಯಾಕೆ ನಾನು ಅನ್ನದ ಬಗ್ಗೆ ಮಾತಾಡಬಾರ್ದು ಅಂತಂದರೆ, ಎಲ್ಲ ಟೈಮಲ್ಲೂ ಎಲ್ಲ ಗಳಿಗೆನಲ್ಲೂ ಒಂದೇ ಥರ ಇರೋದಿಲ್ಲ. ಏನಾದರೂ ಊಟದ ದೋಷ ಅಂತ ಏನಾದರೂ ಬಂತು ಮನುಷ್ಯನಿಗೆ ಅಂದರೆ ಎಷ್ಟೋ ಸಲ ಊಟ ಸಿಗೋದಿಲ್ಲ. ಎಲ್ಲರಿಗೂ ಸಿಕ್ಕಿರುತ್ತೆ, ನಿಮಗೆ ಸಿಗಲ್ಲ. ಅಪ್ಪಿತಪ್ಪಿ ಊಟ ಸಿಕ್ಕಿದ್ರೆ ಹಾಳಾಗಿರುತ್ತೆ ಆ ಊಟ. ಹಾಳಾಗಿಲ್ಲದೆ ಚೆನ್ನಾಗಿರೋ ಊಟ ಸಿಕ್ಕಿದ್ರೂ ಸಹ ಕಲ್ಲೋ, ಮೊಳೆನೋ ಅಥವಾ ಕೂದಲು ಪ್ರತಿ ಸಲ ಊಟ ಮಾಡಾಗ್ಲೂ ಸಹ ಸಿಗುತ್ತೆ. ಬೇರೆಯವ್ರಿಗೆ ಸಿಕ್ಕಿರೋದಿಲ್ಲ, ಅದು ನಿಮಗೆ ಸಿಗುತ್ತೆ ಅಂತಂದರೆ ಅದು ದೋಷ. ಕಾರಣ ಏನಂದರೆ, ಹೋಟೆಲ್ಗೆ ಹೋಗ್ತೀವಿ, ನಾವು ದುಡ್ಡು ಕೊಡಲ್ವಾ, ಪುಕ್ಸಟ್ಟೆ ಅನ್ನ ಹಾಕ್ತಾನ, ಊಟ ಚೆನ್ನಾಗಿಲ್ಲ ಅಂತ ಬೈದು ಬರ್ತೀವಿ. ವೆಯ್ಟರ್ಗಾಗಿರ್ಬೋದು, ಕ್ಯಾಶಿಯರ್ಗಾಗಿರ್ಬೋದು ಬೈದು ಬರ್ತೀವಿ. ಚೆನ್ನಾಗಿಲ್ಲ ಅಂತಂದರೆ ಒಂದು ನಯವಾಗಿ ಮಾತಾಡ್ಬೋದು. ಇಲ್ಲಾಂದರೆ ಅದನ್ನು ನಮಸ್ತೆ ಮಾಡಿಕೊಂಡು, ಅಕಸ್ಮಾತ್ ಚೆನ್ನಾಗಿಲ್ಲ ಅಂತ ಬಿಡೋ ಟೈಮ್ ಬಂದಾಗ ನಮಸ್ತೆ ಮಾಡಿಕೊಂಡು, ಕ್ಷಮಸಮ್ಮ ಅನ್ನಪೂರ್ಣೇಶ್ವರಿ, ಶಾಪ ಕೊಡಬೇಡ ಅಂತ ಹೇಳಿ ಬರೋಣ. ಬೈಯೋ ಅವಶ್ಯಕತೆ ಇಲ್ಲ. ಬೈದರೆ ಶಾಪ ಅಂತೂ ಕಟ್ಟಿಟ್ಟ ಬುತ್ತಿ. ಮುಂದೆ ಅದು ಸರಿ ಹೋಗಬೇಕು ಅಂದರೆ ವರ್ಷಾನುಗಟ್ಟಲೆ ಕಾಲ ಹಿಡಿಯುತ್ತೆ. ಏಕೆಂದರೆ ಆ ಅನ್ನಪೂರ್ಣೇಶ್ವರಿ ಶಾಪನ ತಗೊಂಡ್ರೆ ಖಂಡಿತವಲ್ಲೂ ನಮ್ಗೆ ಊಟ ಸಿಗಲ್ಲ, ಅದಂತೂ ಗ್ಯಾರಂಟಿ, ಆಯಿತಾ. ಕಾಳೆಲ್ಲ ಹುರ್ಕೊಂಡಾಯಿತು, ರುಬ್ಬಿಟ್ಟಿರೋ ಮಸಾಲನೂ ಹಾಕಿದ್ದೀನಿ ಇವಾಗ. ಹಾಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪು ಹೆಚ್ಚಿಟ್ಕೊಂಡಿದ್ದಲ್ಲ ಅದನ್ನು ಹಾಕಿದ್ದೀನಿ.
ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಚೆನ್ನಾಗಿ ಟೊಮೊಟೊ ಎಲ್ಲ ಚೆನ್ನಾಗಿ ಕಳಿಯೋ ಹಾಗೆ ಅಂದರೆ ಬಾಡೋ ಹಾಗೆ ಎಲ್ಲನೂ ನೀರು ಬಿಟ್ಟು ಸುಂಡೋ ಹಾಗೆ ಎಲ್ಲನೂ ಹುರ್ಕೊಳ್ಳೋಣ. ಹುರ್ಕೊಂಡಾದಮೇಲೆ ಅಳತೆ ತಕ್ಕಷ್ಟು ನೀರನ್ನು ಹಾಕಿ ಮತ್ತು ಉಪ್ಪು ಖಾರ ಎಲ್ಲ ನೋಡ್ಕೊಳ್ತೀನಿ. ಇಲ್ಲಿ ನಾನು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಧನಿಯಾ ಪುಡಿ ಯೂಸ್ ಮಾಡ್ತಾಯಿಲ್ಲ, ಚಿಲ್ಲಿ ಪೌಡ್ರ್ ಒಂದೇ. ಬೇಕಂದರೆ ಹಸಿಮೆಣಸಿನ್ಕಾಯಿನ ಹಾಕ್ಕೋಬೋದು, ಅದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಚಿಲ್ಲಿ ಪೌಡ್ರ್ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೊಂಡು ಆಮೇಲೆ ಕುದಿಯೋ ನೀರನ್ನು ಹಾಕ್ತೀನಿ. ತಣ್ಣೀರಿಗಿಂತ ಕುದಿಯೋ ನೀರು ಹಾಕಿದ್ರೆ ಒಳ್ಳೆ ಟೇಸ್ಟ್ ಇರುತ್ತೆ. ಅಂದರೆ ಒಂದೊಂದು ಪ್ರೋಸೆಸ್ ಅಡುಗೆ ಮಾಡಬೇಕಾದ್ರೂ ವಿಧಿವಿಧಾನಗಳು ತಿಳ್ಕೊಬೇಕು. ಅಡುಗೆ ರುಚಿ ಬರಲಿಲ್ಲ ಅಂತನ್ನೋದಕ್ಕೂ ಕಾರಣಗಳು ತುಂಬ ಇರುತ್ತೆ. ನಿಮ್ಮ ಅಡುಗೆ ತುಂಬ ರುಚಿಯಾಗಿರುತ್ತೆ ಅವತ್ತು ಅಂದ್ಕೊಳ್ಳಿ, ನಿಮ್ಮ ದೃಷ್ಟಿನೇ ನಿಮ್ಮ ಕಣ್ಣೇ, ನಿಮ್ಮ ಮನೆಯವ್ರ ಕಣ್ಣೇ, ಯಾರು ಊಟ ಮಾಡಿರ್ತಾರೋ ಅವ್ರ ದೃಷ್ಟಿನೇ ಆ ಅಡುಗೆ ಮೇಲೆ ಬಿದ್ದಿರುತ್ತೆ. ನೆಕ್ಸ್ಟ್ ಅಡುಗೆ ಮಾಡುವಂಥ ಯಾವುದೇ ಅಡುಗೆ ಆದ್ರೂ ರುಚಿ ಹಾಳಾಗುತ್ತೆ. ಹಾಗಾಗಿ ದೃಷ್ಟಿ ಆಗಿದೆ ಅಂತ ಗೊತ್ತಾದಾಗ ನಿಮ್ಮನೆ ಸ್ಟೀಲ್ ಚಾಕು ಆದರೂ ಸರಿ, ಕುಡ್ಲಾದರೂ ಸರಿ ಇದ್ದರೆ ಕಾಯಿಸಿ ಆ ಅಡುಗೆ ಒಳಗಡೆ ಹದ್ದಿ ದೃಷ್ಟಿ ಎಲ್ಲ ಹೋಗುತ್ತೆ. ಗದ್ದೆ ಹಕ್ಕಿ ಅಂತ ನಾನು ಯಾವಾಗಲೂ ಹೇಳ್ತಿರ್ತೀವಲ್ಲ, ನೋಡ್ತಾ ಇರಿ. ಈಗ ಭತ್ತ ತೋರಿಸ್ತೀನಿ, ಒಂದೇ ಒಂದು ಭತ್ತನ ಎಷ್ಟು ಸಣ್ಣ ಇದೆ ಈ ಭತ್ತ ಅಂತ. ಇದರಿಂದ ನಾವು ಅದ್ರ ಹೊಟ್ಟೆಲ್ಲ ತೆಗೆದು ಭತ್ತದಿಂದ ಅಕ್ಕಿ ಮಾಡಿಸೋದು. ವಸುಂಧರಾ ಭತ್ತ ಅಂತ ಇದೆ ಹೆಸರು. ನಾವು ಈ ಸಲ ಗದ್ದೆಗೆ ಹಾಕಿರೋದು ಇದೇ ಭತ್ತನೇ. ತುಂಬ ರುಚಿಯಾಗಿರುತ್ತೆ ಮಾತ್ರ ಅನ್ನ. ನಮಗೆ ಪ್ಯಾಕೆಟ್ ಅಕ್ಕಿ ತೊಗೊಂಡು ಬಂದರೆ ರುಚಿ ಆಗೋದಿಲ್ಲ, ಗೊತ್ತಿಲ್ಲ, ಅದು ಗದ್ದೆ ಅಕ್ಕಿ ಊಟ ಮಾಡಿ ಮಾಡಿ ಅಭ್ಯಾಸ ಆಗಿದೆ. ಏನಾದ್ರೂ ಅಕ್ಕಿ ಏನಾರು ಖಾಲಿ ಆಗೋಯ್ತು ಅಂದರೆ ಸೊಸೈಟಿ ರೈಸ್ ತೊಗೊಂಡು ಬಂದು ತಿಂತೀನಿ ಹೊರತು ಪ್ಯಾಕೆಟ್ ಅಕ್ಕಿ ತೊಗೊಂಡು ಬರೋದು ಸ್ವಲ್ಪ ಅಪರೂಪ. ಯಾರಾದರೂ ಮನೆಗೆ ಬರ್ತಾ ಇದ್ದಾರೆ ಅಂತಂದಾಗ ತರ್ತೀನಿ, ಇಲ್ಲಾಂದರೆ ತರೋಕೆ ಹೋಗೋದಿಲ್ಲ. ಸೊಸೈಟಿ ರೈಸು ದುಡ್ಡು ಕೊಟ್ಟು ತಗೊಂಬರೋದು, ಇಲ್ಲ ಅಂತಂದರೆ ಗದ್ದೆ ಅಕ್ಕಿನೇ ಯೂಸ್ ಮಾಡ್ತೀನಿ. ಆಯಿತಾ? ಹಾಗೇ ಇವಾಗ ನೋಡಿ ಉಪ್ಪು ಖಾರ ಹುಳಿ ನೋಡಿಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಅಕ್ಕಿನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುದ್ದು ಮುಕ್ಕಾಲು ಭಾಗ ಬೆಂದ ಮೇಲೆ ನಾನು ಕುಕ್ಕರ್ ಮುಚ್ಚಳ ಹಾಕಿ ವಿಸಲ್ ತೆಗಿತೀನಿ. ಹಾಗೆ ಹೇಳ್ತಾ ಇದ್ದೆ ಅನ್ನಪೂರ್ಣೇಶ್ವರಿ ಬಗ್ಗೆ. ಖಂಡಿತವಲ್ಲೂ ಶಾಪ ತಗೊಳುತ್ತೆ. ಯಾರು ಊಟನೂ ಏಳ್ಸೋದು ಬೇಡ. ಅನ್ನನ ಸ್ವಲ್ಪ ಉಳಿದು ಹೊರಗಡೆ ಹಾಕ್ತಾ ಇದ್ದೀವಿ, ಊಟ ಮಾಡ್ತಾ ತಟ್ಟೆನಲ್ಲಿ ಬಿಡ್ತಾ ಇದ್ದೀವಿ ಅಂತಂದರೆ ಆ ಅನ್ನಕ್ಕೊಂದು ಧನ್ಯವಾದವನ್ನು ಹೇಳಿ, ಥ್ಯಾಂಕ್ ಯು ಸೋ ಮಚ್, ನೀನು ಹೊರಗಡೆ ಹಾಕ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೊಬೇಡಮ್ಮ, ಶಾಪ ಕೊಡಬೇಡ ತಾಯಿ, ನನಗೆ ಅನ್ನ ಸಿಗೋ ಹಾಗೆ ಮಾಡು, ಊಟ ಸೇರ್ತಾ ಇಲ್ಲ, ಈ ಕಾರಣಕ್ಕೆ ಹಾಕ್ತಾ ಇದ್ದೀನಿ ಅಂತ ಹೇಳಿ ಒಂದು ಧನ್ಯವಾದವನ್ನು ಹೇಳಿ ಹೊರಗಡೆ ಹಾಕಿ. ಏಕೆಂದರೆ ನಾನು ಹೇಳೋ ಮಾತಿಂದ ಕೆಲವ್ರಿಗೆ ನಗು ಬರ್ಬೋದು, ಖಂಡಿತ ನಗಬೇಡಿ. ಪ್ರಕೃತಿ ಮಾತಾಡುತ್ತೆ, ನಮ್ಮ ಸುತ್ತಮುತ್ತ ಪ್ರತಿಯೊಂದೂ ಮಾತಾಡುತ್ತೆ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಆಯ್ತಲ್ವಾ? ನಾನು ಇವತ್ತು ಹೇಳ್ತಕ್ಕಂಥ ವಿಷಯ ಏನಂತಂದರೆ, ನನಗೆ ಏನಾದ್ರೂ ಮಾಟ ಮಂತ್ರ ಮಾಡಿದ್ದಾರೆ, ನನಗೆ ಈ ಥರ ಮಾಟ ಮಂತ್ರ ಆಗಿದೆ ಅಂತ ನನಗೆ ಗೊತ್ತಾದಾಗ, ಮೊದಲನೇದಾಗಿ ನಮ್ಮ ಮನೆಯಲ್ಲೂ ಕೆಲವೊಂದು ಅವಘಡಗಳು ನಡೆದಿತ್ತು. ನಾನು ಸಹ ಅದನ್ನು ತಲೆಗೆ ಹಾಕ್ಕೊಂಡಿರಲಿಲ್ಲ. ಸುಮಾರು ವರ್ಷಗಳ ಕಾಲ ಊರನ್ನೇ ಬಿಟ್ಟೋಗೋ ಪರಿಸ್ಥಿತಿ ಬಂತು. ನನ್ನ ಗುರುವಿನ ಆಶೀರ್ವಾದ ಅನುಗ್ರಹದಿಂದ ನಾನು ಇವತ್ತು ಆ ಮನೆಗೆ ಹೋಗೋ ಹಂಗಾಗಿದೆ. ನನ್ನ ಮನೆ ದೇವರೇ ನನ್ನನ್ನು ಕೈ ಬಿಡೋ ಹಂಗಾಯಿತು. ಕಾರಣ ಏನಂತಂದರೆ, ನೀವು ಅನ್ಬಹುದು ನಿಮ್ಮ ಮನೆ ದೇವರು ನಂಬಲ್ಲ, ನೀವು ಗುರುವಿನ ನಂಬಿದ್ದೀರಾ, ನಿಮ್ಮ ಮನೆ ದೇವರು ನಂಬಲ್ಲ, ನಿಮ್ಗೆ ಅದಕ್ಕೆ ಒಳ್ಳೇದಾಗಲ್ಲ ಅಂತ ಯಾರೇ ಅನ್ಬಹುದು. ನಮ್ಮ ಮನೆ ದೇವರು ಸಹ ನಮಗೆ ಕೈ ಹಿಡಿಯೋದಿಲ್ಲ. ಮಾಟ ಮಂತ್ರ ಅಂತ ಏನಾದರೂ ಆಗೋಯ್ತು ಅಂದರೆ ನಮ್ಮ ಮನೆ ದೇವರು ನಮ್ಮನ್ನು ಕೈ ಬಿಡ್ತಾರೆ. ಇದನ್ನು ನೆನಪಲ್ಲಿಟ್ಕೊಂಬಿಡಿ, ಇದನ್ನು ತಲೆ ಒಳಗಡೆ ತೊಗೊಂಬಿಡಿ. ನಮ್ಮ ಕೈ ಹಿಡಿಯೋ ದೇವರು ಸಹ ಕೈ ಹಿಡಿಯೋದಿಲ್ಲ. ಯಾಕೆಂದರೆ ಆ ದೇವ್ರಿಗೂ ಕಣ್ಣು ಕಟ್ಟಿ, ಕಿವಿ ಕಟ್ಟಿ, ಬಾಯಿ ಕಟ್ಟಿರ್ತಾರೆ. ಮಾಟ ಮಂತ್ರ ಮಾಡ್ತಾರಲ್ಲ ಅವರು, ನಮ್ಮ ಮನೆ ದೇವರು ಎಲ್ಲಿ ಶಾಪ ಕೊಡ್ತಾರೋ ಅಂದ್ಬಿಟ್ಟು ನಮ್ಮ ಮನೆ ದೇವ್ರಿಗೆ ಕಣ್ಣು ಬಾಯಿ ಕಿವಿ ಕಟ್ಬಿಟ್ಟಿರ್ತಾರೆ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಿಮಗೆ ಒಳ್ಳೇದು ಮಾಡೋ ದೇವ್ರ ಹೆಸರನ್ನು ಯಾರಿಗೂ ಹೇಳೋಕೆ ಹೋಗಬೇಡಿ. ನಿಮ್ಮ ಸಕ್ಸಸ್ ಕಾಣೋ ಪೂಜೆಯನ್ನು ಯಾರಿಗೂ ಹೇಳಬೇಡಿ. ನೀವೇನೇ ತೊಗೊಂಡ್ರು ಯಾರಿಗೂ ಹೇಳಬೇಡಿ. ನಾವು ಮನುಷ್ಯರಿ ಹೊಟ್ಟೆ ಕಿಚ್ಚು ಪಡೋ ಅಂಥ ನೀಚ ಮನುಷ್ಯ ಜಾತಿನಲ್ಲಿ ಹುಟ್ಟಿದ್ದೀವಿ ನಾವು. ಮನುಷ್ಯನಿಗೆ ಹೊಟ್ಟೆ ಕಿಚ್ಚಿಲ್ಲ ಅಂತ ಹೇಗೆ? ಉಪ್ಪು ಹುಳಿ ಖಾರ ತಿನ್ನೋವಂಥ ದೇಹ ಶರೀರ ಇದು ಅಲ್ವಾ? ದ್ವೇಷ ಅಸೂಯೆ ಹೊಟ್ಟೆ ಕಿಚ್ಚಿಲ್ಲ ಅಂತಂದ್ರೆ ಅವ್ನು ಮನುಷ್ಯನೇ ಅಲ್ಲ. ನನಗೇನು ಹೊಟ್ಟೆ ಕಿಚ್ಚಿಲ್ವಾ? ನಮ್ಮ ಅಪ್ರಾಣೆ ಐತೆ, ಆಯಿತಾ? ಅವಳು ಕಾರ್ ತಗೊಳ್ಳಲ್ಲ, ನಾನು ಯಾವತ್ತು ತಗೊಳ್ಳಿ ಅಂತ ಸ್ಕೆಚ್ ಹಾಕ್ತಿರ್ತೀನಿ. ಹಾಳಾಗಲಿ ಅಂತ ಸ್ಕೆಚ್ ಹಾಕಲ್ಲ. ಆಕ್ಸಿಡೆಂಟ್ ಆಗಿಬಿಡಲಿ, ಅವಳಿಗೆ ದುಡ್ಡು ಕಟ್ತಿದ್ದಂಗೆ ಆಗಿಬಿಡಲಿ, ಆ ಥರ ಹೊಟ್ಟೆ ಕಿಚ್ಚು ಪಡೋದಿಲ್ಲ. ತಗೊಳ್ಳಲ್ಲ, ನಾನು ತಗೋಬೇಕು. ಯಾವತ್ತು ತಗೋಬೇಕು, ಹೆಂಗೆ ದುಡ್ಡನ್ನು ಉಳಿಸ್ಬೇಕು ಆ ಥರ ಮಾಡ್ತೀನಿ. ಅಪ್ಪಿ ನಾನು ಏನಾರು ಹೊಟ್ಟೆ ಕಿಚ್ಚು ಪಡೋಕೆ ಹೋದರೆ ನಾನು ಹಾಳಾಗ್ತೀನಿ. ಅದು ಅನುಭವನೂ ನನಗಾಗಿದೆ. ನಾನು ಅದಕ್ಕೆ ಹೇಳ್ತಾ ಇರ್ತೀನಿ, ಯಾವಾಗಲೂ ಹೇಳ್ತಾ ಇರ್ತೀನಿ, ನೀವೇನೇ ತಗೊಳ್ಳಿ, ನೀವು 10,000 ಕೊಟ್ಟು ತೊಗೊಂಡಿದ್ರು ಹೇಳೋದು 1,000 ಕೇಳಿ. ಅದು ನಿಮ್ಮೊಬ್ಬರಿಗೆ ಇರಲಿ. ನಾಳೆ ದಿನ ಬಂದು ಕೇಳ್ಬೋದು ಅವರು ನಿಮ್ಮನ್ನು, ಅವ್ರದ್ದೆಲ್ಲ 10,000 ಆಯಿತು, ನಿನಗೆ ಹೆಂಗೆ ಎಷ್ಟು ಕಡಿಮೆ ರೇಟ್ ಸಿಕ್ತು ಅಂತ. ಆಗೇನೋ ಸಿಕ್ಕಿತ್ತು ಅಂತ ಹೇಳ್ಬಿಟ್ಟು ಅಲ್ಲೇ ಮುಚ್ಚಿಸ್ಬಿಡಿ. ಹೆಚ್ಚೋತು ಇದು ಮಾಡಬೇಡಿ. ಯಾರೇ ಸ್ನೇಹಿತರಾದ್ರೂ ಬೇಳೆ ಬಿರುಕು ಎಲ್ಲನೂ ಹೇಳ್ಕೊಂಡು ಕೂತ್ಕೊಳ್ಳೋದು ಒಳ್ಳೇದಲ್ಲ.
ಮನೆ ದೇವ್ರಿಗೂ ಬಾಯಿ ಕಟ್ತಾರ ಅಂದರೆ ಖಂಡಿತ ನಮ್ಗೆ ಒಳ್ಳೇದು ಮಾಡ್ತಾ ಇದೆ, ಒಬ್ಬ ದೇವ್ರಿಗೆ ಒಳ್ಳೇದು ಮಾಡ್ತಾ ಇದ್ದಾರೆ ನನಗೆ ಅಂದರೆ ಆ ದೇವ್ರ ಹತ್ರ ಬಾಯಿ ಕಟ್ಟೇ ಕಟ್ತಾರೆ. ಯಾಕೆಂದರೆ ನನ್ನ ಮನೆ ದೇವರು ನನಗೆ ಕೈ ಹಿಡಿಲಿಲ್ಲ, ನನ್ನ ಗುರು ನನಗೆ ಕೈ ಹಿಡಿದಿದ್ದು. ನನ್ನ ಗುರುವಿನ ಆಶ್ರಮಕ್ಕೆ ನಾನು ಕಾಲು ಹಾಕಿದ ಮೇಲೆ ನನ್ನ ಲೈಫು ಬೆಳಕನ್ನು ಕಂಡಿದ್ದು, ಸಂತೋಷನ ಕಂಡಿದ್ದು, ಖುಷಿ ಕಂಡಿದ್ದು. ನನ್ನ ಜೀವನದಲ್ಲಿ ಇವು ಏನೋ ದಾರಿ ಗೊತ್ತಿಲ್ಲದಿರೋ ಹೋಗ್ತಾ ಇರೋಳಗೆ ನನ್ನ ಗುರು ದಾರಿ ತೋರಿಸಿದ್ದು. ಮಾಟ ಮಂತ್ರ ತಂತ್ರಗಳು ನನ್ನ ಗುರುವಿನ ಮುಂದೆ ಏನೂ ನಡೆಯಲ್ಲ ಕಣ್ರಿ. ಒಂದು ಸಲ ನಿಮ್ಗೆ ಯಾರಿಗೆ ಏನು ತೊಂದರೆ ಆಗಿದೆಯೋ ಗುರುವಿನ ಆಶ್ರಮಕ್ಕೆ ಹೋಗಿ ಬನ್ನಿ. ನೀವು ಯಾವ ಗುರುನಾರ ನಂಬ್ಕೊಳ್ರಿ, ನನಗದು ಬೇಡ. ನಿಮ್ಗೆ ನಂಬಿರೋ ಗುರು ಹತ್ರ ಹೋಗಿ ಬನ್ನಿ. ನಾನು ನಂಬಿರೋ ಗುರು ದತ್ತಗುರು ಸದಾನಂದ ಆಶ್ರಮ, ಪ್ಯಾಲೇಸ್ ಗುಟ್ಟಳ್ಳಿ, ಮಲ್ಲೇಶ್ವರಂ, ಬೆಂಗಳೂರು, ಚಕ್ರವರ್ತಿ ಲೇಔಟಲ್ಲಿದೆ. ಗೂಗಲಲ್ಲಿ ಸರ್ಚ್ ಮಾಡಿ, ನಿಮಗೆಲ್ಲ ಪೂರ್ತಿ ಅಡ್ರೆಸ್ ನಿಮಗೆ ಸಿಗುತ್ತೆ. ಫೋನ್ ನಂಬರು ಇದೆ. ನಿಮ್ಗೆ ಗೊತ್ತಿಲ್ಲ ಅಂದರೆ ಖಂಡಿತ ಗೂಗಲಲ್ಲೆಲ್ಲ ಸರ್ಚ್ ಮಾಡಿ, ಎಲ್ಲ ಸಿಗುತ್ತೆ. ಖಂಡಿತ ಒಂದು ಸಲ ಎಂಟ್ರಿ ಕೊಡಿ. ಅಲ್ಲಿ ಮಾಡೋ ಆರತಿ, ಅಲ್ಲಿ ಸನ್ನಿಧಾನದಲ್ಲಿ ಪೂಜೆ ಮಾಡ್ತಲ್ಲ ಆ ಆರತಿನ ಒಂದು ಸಲ ನೋಡಿ. ನಿಮ್ಮ ಮೈ ಮೇಲೆ ದೆವ್ವ ಇದೆಯಾ, ಪೀಡೆ ಇದೆಯಾ, ಪಿಚಾತಿ ಇದೆಯಾ, ಮಾಟನ ಮಂತ್ರನ ತಂತ್ರನ ದೃಷ್ಟಿ ದೋಷನ ಹೊಟ್ಟೆ ಕಿಚ್ಚ ಬೇರೆ ಥರನ ಏನಿದ್ರೂ ಹೋಗುತ್ತೆ. ಸೊಟ್ಟಿಗಿರೋದೆಲ್ಲ ನೆಟ್ಟಗಾಗ್ತಾರೆ. ಮನಸ್ಸನ್ನು ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತ ನಮ್ಗೆ ಹೇಳೋಕ್ಕಾಗಲ್ಲ. ಅನುಭವದ ಮಾತು ಇದು, ಹೊಗಳಿಕೆ ಮಾತಲ್ಲ. ನಿಜವಾಗಿಯೂ ಮೇಲು ಕೀಳು, ಬಡವ ಬಲ್ಲಿದ ಶ್ರೀಮಂತ ಅಂತ ಭೇದ ಭಾವ ಇಲ್ಲದೆ ಎಲ್ಲರನ್ನೂ ಒಂದೇ ಸಮ ಅಂತ ನೋಡ್ತಕ್ಕಂಥ ನನ್ನ ಆಶ್ರಮ ಅದು ಒಂದೇ ನಾನು ಇಲ್ಲಿವರೆಗೂ ನೋಡಿರೋದು. ಎಷ್ಟೆಷ್ಟೋ ದೇವಸ್ಥಾನಗಳಿಗೆ ಹೋಗಿದ್ದೀನಿ. ಶ್ರೀಮಂತರನ್ನ ನೋಡ್ತಾರೆ, ಬಡವ್ರನ್ನ ಕಡೆಗಣಿಸ್ತಾರೆ. ಮೈ ಮೇಲೆ ಒಡವೆ ಹಾಕೋ ಬಂದಿರೋರು ರೇಷ್ಮೆ ಸೀರೆ ಹುಟ್ಟಿರೋರು ನೋಡ್ತಾರೆ. ಮಾಮೂಲಿ ನಾರ್ಮಲಾಗಿ ನಮ್ಮಂಥ ಮನುಷ್ಯರು ಕಿರುಗಣಲ್ಲೂ ನೋಡೋದಿಲ್ಲ. ಈ ಕಡೆ ಬಂದರೆ ಆ ಕಡೆ ಹಿಂಗೆ ಹಿಂಗೆ ಮೊಳಸಂದಲ್ಲಿ ಹಂಗೆ ತಳ್ಳಿಬಿಟ್ಟಿರ್ತಾರೆ. ಅದೇ ನನ್ನ ಗುರುವಿನ ಆಶ್ರಮದಲ್ಲಿ ಅಲ್ಲಿಲ್ಲ. ಎಲ್ಲ ಒಬ್ಬರೇ, ಎಲ್ಲ ಒಬ್ಬರೇ. ಆಯಿತಾ, ಬನ್ನಿ. ಇವಾಗ ಪಲಾವ್ ಎಲ್ಲ ಆಯಿತು. ಪಲಾವ್ ಜೊತೆಗೆ ಮೊಸರು ಬಜ್ಜಿ ರೆಡಿ ಮಾಡಿಕೊಂಡೆ. ಆಗ ಇವಾಗ ನಮ್ಮಜ್ಜಿ ಮಾಡ್ತಿದ್ದ ಸೊಪ್ಪಿನ ಸಾಂಬಾರನ್ನ ನಾನು ಹೇಳ್ತಾ ಇದ್ದೀನಿ. ನಿಜವಾಗಿಯೂ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಆದರೆ ಬೇಳೆ ಸಾಂಬಾರು ಪುಡಿ ರುಚಿಯಾಗಿದ್ದರೆ ಮಾತ್ರ. ಬೇಳೆ ಸಾಂಬಾರು ಪುಡಿಗೆ ಚಕ್ಕೆ ಲವಂಗ ಯಾವುದೇ ಕಾರಣಕ್ಕೂ ಹಾಕ್ಲಿಕ್ಕೆ ಹೋಗಬೇಡಿ. ಹಾಕಬೇಕು ಅಂದ್ರೂ 1 ಇಂಚು ಚಕ್ಕೆ, 2 ಲವಂಗ, 2 ಎಲೆ ಏನಪ್ಪ ಅನಾನಸ್ ಹೂವು ಅಂತ ಹೇಳ್ತೀವಲ್ಲ, ಸ್ಟಾರ್ ಅಂತ ಹೇಳ್ತೀವಿ, ಅದು 2 ಎಲೆ, 2 ಉಂಡೆ ಸ್ಟಾರ್ ಅಲ್ಲ, 2 ಎಲೆ ಹಾಕಿ. ಅತಿ ಹೆಚ್ಚಾಗಿ ಹಾಕಕ್ಕೆ ಹೋದದ್ದು ಬೇಳೆ ಸಾಂಬಾರು ಪುಡಿ ಆಗಲ್ಲ, ಮಟನ್ ಸಾಂಬಾರು ಪುಡಿ ಆಗುತ್ತೆ. ಆಯಿತಾ, ಬೇಳೆ ಸಾಂಬಾರು ಪುಡಿ ಮಾಡಲಿಕ್ಕೂ ವಿಧಿ ವಿಧಾನ ತುಂಬ ಇದೆ. ಮಂಗಳವಾರ ಶುಕ್ರವಾರ ನಾನು ಬೇಳೆ ಸಾಂಬಾರು ಪುಡಿ ಮಾಡಿಸೋದಿಲ್ಲ. ಆಯಿತಾ, ನಾನು ಡೇಟ್ ಆದೊಂದು ದಿವಸಕ್ಕೆ ಪೌಡ್ರ್ ಇರುತ್ತಲ್ಲ, ಸಾಂಬಾರು ಪೌಡರ್ ಡಬ್ಬನ ಮುಟ್ಟೋದಿಲ್ಲ. ಸಪ್ರೇಟಾಗಿ ಒಂದು ಸ್ವಲ್ಪ ಹಾಕಿಟ್ಕೊಂಡಿರ್ತೀನಿ, ಅದರಲ್ಲಿ ಯೂಸ್ ಮಾಡ್ತೀನಿ. ಹಾಗೆಯೇ ಮುಸ್ಸಂಜೆ ಟೈಮಲ್ಲಿ ಸಾಮಾನ್ಯವಾಗಿ ಉಪ್ಪಿನ ಜಾಡಿ ಒಳಗಡೆ ನಾನು ಕೈ ಹಾಕೋದಿಲ್ಲ. ಉಪ್ಪಿನಕಾಯಿ ಜಾಡಿ ಒಳಗಡೆ ನಾನು ಡೇಟ್ ಆದ ದಿನಕ್ಕೆ ಮುಟ್ಟಕ್ಕೆ ಹೋಗೋದಿಲ್ಲ. ಈಗ ಇದನ್ನೆಲ್ಲ ಪಾಲನೆ ಮಾಡ್ತೀರಾ ಅಂದರೆ ಖಂಡಿತ ಪಾಲನೆ ಮಾಡ್ತೀನಿ. ಅರಳೆಣ್ಣೆನ ಒಂದು ಗಡಿಗೆಗೆ ತುಂಬಿಡ್ತಿದ್ರು. ಅದನ್ನು ನಾವು ಮುಟ್ಟಾದ ದಿನಗಳಲ್ಲಿ, ಅಮಾವಾಸ್ಯೆ ಹುಣ್ಣಿಮೆ ಗ್ರಹಣಗಳಲ್ಲಿ ತೆಗಿತಿರ್ಲಿಲ್ಲ. ಅದನ್ನು ಫಸ್ಟೇ ಒಂದು ಡಬ್ಬಕ್ಕೆ ಬಿಟ್ಟಿಟ್ಕೊಳ್ತಾ ಇದ್ವಿ. ಖಾಲಿ ಆಗಿದ್ರು ಇವತ್ತು ಅಮಾವಾಸ್ಯೆ ಸುಮ್ಮನಿರಲ್ಲ, ನಾಳೆಗೆ ಹಾಕೊಳ್ಳಿ ತಲೆಗೆ ಎಣ್ಣೆಯ ಅಂತ ಅನ್ನೋರು ನಮ್ಮವ್ವ. ದೊಡ್ಡವರು ಸುಮ್ಮನೆ ಮಾಡಿಲ್ಲ. ಶಾಸ್ತ್ರ ಸಂಪ್ರದಾಯ, ಲಕ್ಷ್ಮೀ ದೇವರ ಸ್ವರೂಪ ಅವರೆಲ್ಲರೂ. ಎಲ್ಲಿ ಹೊರಟೋಗ್ಬಿಡ್ತಾಳೋ, ಎಲ್ಲಿ ಮೈಲಿಗೆ ಆಗುತ್ತೋ ಅಂತ ಅವ್ರು ಆ ಥರ ಮಾಡ್ತಿದ್ರು. ಅದಕ್ಕೆ ಕಾರಣ ಕೇಳಿದ್ರೆ ಏನಂತಿರು ಗೊತ್ತಾ? ಅಯ್ಯೋ ಹುಳ ಬಂದ್ಬಿಡುತ್ತೆ ಕಣವ ಖಾರದ ಪುಡಿ ಮುಟ್ಟಿದ್ರೆ ಅಂತನೋರು. ಅಲ್ಲ, ಅಲ್ಲಿ ಹಾಕಿರೋರೆಲ್ಲ ಲಕ್ಷ್ಮೀ ಸ್ವರೂಪರೇ. ಆ ಕಾರಣಕ್ಕೆ ಬನ್ನಿ. ಸ್ವಲ್ಪ ಒಂದು ಅರ್ಧ ಕಟ್ಟಷ್ಟು ಪಾಲಕ್ಕಿತ್ತು, ಒಂದು ಅರ್ಧ ಕಟ್ಟಷ್ಟು ಸಬ್ಬಸಿಗೆ ಇತ್ತು, ಒಂದು 10ರಿಂದ 15 ಕಡ್ಡಿಯಷ್ಟು ಮೆಂತ್ಯ ಸೊಪ್ಪಿತ್ತು, ಜೊತೆಗೆ ಒಂದು ಅರ್ಧ ಕಡ್ಡಿಯಷ್ಟು, ಒಂದು ಕಟ್ಟಷ್ಟು ಅರವೆ ಸೊಪ್ಪು ಅಂತಾರಲ್ವಾ, ಕುಯ್ಯರವೆ ಅಂತ ಹೇಳ್ತಾರೆ. ಒಂದೊಂದೇ 2 ಇಂಚು 1 ಇಂಚು ಅಷ್ಟೊಂದು ಬರುತ್ತೆ, ಕುಯ್ಯರವೆ ಅಂತ. ಆ ಸೊಪ್ಪಿತ್ತು. ಇಷ್ಟನ್ನು ತೊಳೆದು ಒಂದು ಬಾಣಲೆಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಗಿಣ್ಣೆ ಏನು ಹಾಕಿಲ್ಲ. ಆ ತೊಳೆದು ಎಲ್ಲನೂ ಹಾಕ್ಕೊಂಡು ಈರುಳ್ಳಿ, ಬೆಳ್ಳುಳ್ಳಿ, ಆಮೇಲೆ ಟೊಮೊಟೊ ಹಣ್ಣು, ಸ್ವಲ್ಪ ಹುಣಸೆ ಹಣ್ಣು, ಬೇಕಂದ್ರೆ 1-2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಬೇಳೆ ಸಾಂಬಾರು ಪುಡಿ, ಅಚ್ಕಾರದ ಪುಡಿ, ಈಗಲೇ ಬೇಕಾದ್ರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಬಿಡ್ಬೋದು. ಆಯಿತಾ, ಬೇಕಂದರೆ. ಇಲ್ಲಾಂದರೆ ಸಾಂಬಾರು ಮಾಡುವಾಗ ಹಾಕ್ಕೊಳ್ಳಿ. ಎಲ್ಲನೂ ಹಾಕಿ ಒಂದು 5 ನಿಮಿಷಕ್ಕೆ ಚೆನ್ನಾಗಿ ಮುಚ್ಚಿಬಿಟ್ಟು ಕುದಿಸ್ಕೊಳ್ಳಿ. ಸೊಪ್ಪು ಖಾರ ಎಲ್ಲ ಚೆನ್ನಾಗಿ ಬೇಯುತ್ತೆ. ಆಮೇಲೆ ತಣ್ಣಗೆ ಮಾಡಿಕೊಂಡು ಅದನ್ನು ಬೆಳ್ಳುಳ್ಳಿ ಒಗ್ಗರಣೆ, ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಒಗ್ಗರಣೆ ಕೊಟ್ಕೊಳ್ಳೋದು. ಕರಿಬೇವು ಸೊಪ್ಪೇನು ಹಾಕೋದು ಬೇಡ ಒಗ್ಗರಣೆಗೆ. ಆಯಿತಾ, ಇಷ್ಟು ಮಾಡ್ಕೊತು ಅಂದರೆ ರುಚಿಯಾಗಿರೋ ಗೊಜ್ಜು ಹೆಂಗೆ ರೆಡಿ ಆಗುತ್ತೆ ಅಂದರೆ, ಆಹಾ, ಸ್ವರ್ಗಕ್ಕೆ ಮುರೇಗೇಣು ಅಂತೀವಲ್ಲ ಹಾಗೆ. ಇದು ನಾವು ಮುದ್ದೆ, ಚಪಾತಿ, ರೊಟ್ಟಿ, ದೋಸೆ ಸಖತ್ತಾಗಿರುತ್ತೆ. ನಿಜವಾಗ್ಲೂ ಸ್ನೇಹಿತರೆ, ಮುದ್ದೆಗೆ ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ಊಟ ಮಾಡ್ತಿದ್ರೆ ಅದ್ರ ಮಜನೇ ಬೇರೆ.
ಎಷ್ಟು ಟೈಮೇನು ಬೇಕಾಗಿಲ್ಲ. 10 ನಿಮಿಷದಲ್ಲಿ 10 ನಿಮಿಷನೂ ಬೇಡ ಇದಕ್ಕೆ. ಏನಾದರೂ ಸೊಪ್ಪು ಬೇಯ್ಕೊತು 3ರಿಂದ 4 ನಿಮಿಷ ಅಥವಾ 5 ನಿಮಿಷ ಅಂತ ಇಟ್ಕೊಳ್ಳೋ. ಸೊಪ್ಪು ಬೆಂದೋಯ್ತು ಅಂದರೆ 2 ನಿಮಿಷ ಒಗ್ಗರಣೆ ಹಾಕಿ. ಒಗ್ಗರಣೆ ಹಾಕಿದ್ಮೇಲೆ ಕುದಿಸೋ ಅವಶ್ಯಕತೆನೇ ಇಲ್ಲ. ಒಂದೆರಡು ಕುದಿ ಹಾಗೆ ಕುದ್ಬಿಟ್ರೆ ಸಾಕು. ಸಾಂಬಾರು ರೆಡಿ ಆಗುತ್ತೆ. ರೆಡಿ ಆದಮೇಲೆ ಸ್ವಲ್ಪ ಉದ್ದಿನ ಕಾಳು ನೆನೆ ಹಾಕ್ತಾಯಿದ್ದೀನಿ. ಮನೆ ತಿನ್ನಬೇಕು ಅಂತ ಯಾಕೋ ಆಸೆ ಆಗ್ತಾಯಿದೆ ಅದಕ್ಕೆ. ಇನ್ನು ಡೇಟ್ ಆ್ಯಂಡ್ ಟೈಮ್ ಬಂತು ಅಂದರೆ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ತೀನಿ. ಕಂಪಲ್ಸರಿಯಾಗಿ ನಾನು ಪೀರಿಯಡ್ಸ್ ಆದಾಗ 7 ಡೇಸ್ ಇದನ್ನು ನಾನು ತಿಂತೀನಿ. ಸಿಹಿ ಉದ್ದಿನ ಉಸ್ಲಿ ಮಾಡ್ಕೊಂಡು ತಿಂತೀನಿ. ಹೇಗೆ ಮಾಡ್ತೀನಿ ಅದನ್ನು ಸಹ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಆಗಲೇ ಹೇಳ್ತಾ ಇದ್ದೆ ಮಾಟ ಮಂತ್ರದ ಬಗ್ಗೆ. ಹೌದು ಸ್ನೇಹಿತರೆ, ಮನೆ ದೇವರು ನಮ್ಮ ಕೈ ಹಿಡಿಬಾರ್ದು, ಕೆಟ್ಟದಾಗಬೇಕು, ಯಾವತ್ತೂ ಏಳಿಗೆ ಆಗಬಾರ್ದು. ನಾವು ಎಷ್ಟೇ ಪೂಜೆ ಪುನಸ್ಕಾರ ಯಾವುದೇ ದೇವರು ಶಾಸ್ತ್ರ ಪಾತ್ರ ಶಾಸ್ತ್ರ ಗೀಸ್ತ್ರ ಎಲ್ಲನೂ ಕೇಳ್ತೀವಿ. ಮನುಷ್ಯರ ಮೇಲೆ ದೇವ್ರು ಬರುತ್ತಲ್ಲ ಅವ್ರನ್ನೂ ಹೋಗಿ ಕೇಳ್ತೀವಿ. ಯಾರು ಮಾಡಿದ್ದಾರೆ ಅಂತ ಯಾವುದೇ ಕಾರಣಕ್ಕೂ ಹೇಳೋಕ್ಕೆ ಹೋಗೋದಿಲ್ಲ. ಗೊತ್ತಾಗ್ಬಿಡುತ್ತೆ ಸೂಚನೆಗಳು. ನೀವು ಆವಾಗ ಖಂಡಿತ ನೀವು ನಮ್ಮ ಮನೆ ದೇವ್ರಿಗೆ, ನೀವು ಹೆಣ್ಣು ದೇವರಿಗೆ ಯಾವುದೇ ಕಾರಣಕ್ಕೂ ಬಿಡೋದಕ್ಕೆ ಹೋಗ್ಬಿಡಿ. ಹೆಣ್ಣು ದೇವರಿಗೆ ನೀವೇನು ಬೇಕೋ ಮುಖ್ಯವಾಗಿ ನೀವು ಅದನ್ನು ಮಾಡಿ. ಖಂಡಿತ ಅವಳು ಕೈ ಹಿಡಿತಾಳೆ. ಗಂಡು ದೇವರು ಇಂಥ ವಿಚಾರಕ್ಕಿಂತ ಹೆಣ್ಣು ದೇವರು ಕೈ ಹಿಡಿಯೋ ಜಾಸ್ತಿ. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ನಾನು ನಂಬಿರೋದು ನನ್ನ ಗುರುವಿನ ಆಶ್ರಮಕ್ಕೆ ನಾನು ಹೋಗ್ತೀನಿ. ನನ್ನ ಮನೆ ದೇವರಾದ ಉಮಾಲೇಶ್ವರಿ ಹತ್ರ ಹೋಗ್ತೀನಿ. ತಿಮ್ಮಪ್ಪ ಅಂತೂ ತುಂಬ ದೂರದಲ್ಲಿದ್ದಾರೆ. ಉಮಾಲೇಶ್ವರಿ ಇಲ್ಲೇನೆ ಬನ್ನೂರ ಹತ್ರ. ಈ ಕಡೆಯಿಂದ ಹೋದರೆ, ಈ ಕಡೆ ಅಂದರೆ ಕೊಡಿಯಾಲ, ನಿಮಗೆ ಗೊತ್ತಿರಬೇಕು, ಮಂಡ್ಯದ ಹತ್ರ ಕೊಡಿಯಾಲ ಅಂತ ಬರುತ್ತೆ. ಅಲ್ಲಿ ಹುಣಸನಹಳ್ಳಿ ಅಂತ ಬರುತ್ತೆ. ಅಲ್ಲಿರೋ ಉಮಾಲಮ್ಮನ ಹತ್ರ ಹೋಗ್ತೀನಿ. ಖಂಡಿತ ಕೈ ಮುಗಿತೀನಿ. ಆದರೆ ನಾವು ಸೊಸೆದಿರಮ್ಮ ಆ ದೇವಸ್ಥಾನದೊಳಗಡೆ ಹೋಗಿ ಬಿಡಲ್ಲ. ಈಚೆನೆ ನಮ್ಮವ್ವನ ಕೈ ಮುಗಿದ್ಬಿಟ್ಟು ಬಗ್ಗಿ ಹಂಗೆ ಹಿಂಗೆ ದೇವ್ರು ನೋಡಿಕೊಂಡು ನಿನ್ನ ಆಶೀರ್ವಾದ ನನ್ನ ತಲೆ ಮೇಲಿರಲಿ ಕಣವ ಅಂದ್ಕೊಂಡು ಬರ್ತೀನಿ. ಖಂಡಿತ ಅವ್ರು ನಮ್ಮ ಕೈ ಬಿಡಲ್ಲ, ಕೈ ಹಿಡಿತಾರೆ. ಆದರೆ ಖಂಡಿತವಾಗ್ಲೂ ನಿಮ್ಗೆ ಏನಾದ್ರು ಒಳ್ಳೇದಾಗಬೇಕು ಅಂದರೆ ಖಂಡಿತ ಹೋಗಿ. ಇಲ್ಲಿ ನಾನು ಯಾವುದೇ ಒಂದು ಆಶ್ರಮದ ಬಗ್ಗೆ ಪ್ರಮೋಷನ್ ಅಂತ ಖಂಡಿತ ಮಾಡ್ತಾ ಇಲ್ಲ. ನಾನು ನಂಬಿರೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಗುಟ್ಟು ಗುಮಾನಿ ಅಂತ ಅನ್ನೋದು ದೊಡ್ಡವ್ರು ಹೇಳೋರು. ಯಾವುದನ್ನೇ ಆಗಲಿ ತಗ್ಗಿ ಬಗ್ಗಿ ಬಾಳಬೇಕು ಕಣಮ್ಮ. ತೊಡೆ ಮರೇಲಿ ಊಟ ಮಾಡು, ಎಲೆ ಮರಲ್ಲಿ ಬದುಕವ್ವ, ಆಗಲೇ ನಾವು ಬದುಕೋಕ್ಕಾಗೋದು. ಯಾವತ್ತೂ ದೊಡ್ಡ ಮರಗಳೇ ಬೇರ್ಬಿರ್ನ ಉರುಳೋಗೋದು, ಸಣ್ಣ ಮರ ಉರುಳೋಗಲ್ಲ ಕಣವ. ಹುಷಾರು, ಜೀವನದಲ್ಲಿ ತಗ್ಗಿ ಬಗ್ಗಿ ನಡೆದವನೇ ಜೀವನದಲ್ಲಿ ಬದುಕೋದು ಅನ್ನೋರು. ಯಾಕೆ ಗೊತ್ತಾ? ಇದೇ ಕಾರಣಕ್ಕೆ ನಾವೆಲ್ಲನೂ ಹೇಳ್ಕೋಬಾರ್ದು. ಅವನು ಎಂಥ ಅಪ್ಪಂತನಾಗಿರಲಿ ಹೇಳ್ಕೋಬಾರ್ದು. ಏನಿದ್ರು ನಮ್ಮ ಹತ್ರನೇ ಇರಬೇಕು. ಆಗಲೇ ನಾವು ಉದ್ಧಾರ ಆಗೋಕ್ಕಾಗೋದು. ಅರ್ಥ ಆಯ್ತಾ? ನೋಡ್ತಾ ಇದ್ದೀರಲ್ಲ, ಎಲ್ಲ ತಣ್ಣಗಾಗಿತ್ತು. ನೈಸ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ತರಿಯಾಗಿ ಬೇಡ, ನೈಸ ಪೇಸ್ಟ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ತುಪ್ಪ ಜಾಸ್ತಿ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಸ್ವಲ್ಪ ಈರುಳ್ಳಿ ಇದನ್ನೆಲ್ಲ ಹಾಕಿ ಬಾಡಿಸ್ಕೊಂಡು ಆಮೇಲೆ ರುಬ್ಬಿಟ್ಟಿರೋದನ್ನ ಹಾಕಿ, ಬೇಕಂದರೆ ರುಚಿಗೆ ತಕ್ಕಷ್ಟಿನೋ ಸ್ವಲ್ಪ ಉಪ್ಪು ಗಿಪ್ಪು ಖಾರನ ನೋಡ್ಕೊಳ್ಳಿ, ಹಾಕ್ಕೊಂಡು ಒಂದೆರಡು ಕುದಿ ಬರೆಸ್ಕೊಂಡು ಆಮೇಲೆ ಊಟ ಮಾಡ್ತಿದ್ರೆ ಸೂಪರ್. ಅದ್ರ ಜೊತೆಗೆ ಒಂಚೂರು ಉಪ್ಪಿನಕಾಯಿ, ಒಂಚೂರು ಹಪ್ಪಳ ಇದ್ರೆ ಇನ್ನೂ ಚೆಂದ. ಇನ್ನು ನಾನ್ ವೆಜ್ ತಿನ್ನೋರಿಗೆ ಸ್ವಲ್ಪ ಒಂದೆರಡು ಪೀಸ್ ಕಬಾಬ್ ಇದ್ರಂತೂ ಒಂದೆರಡು ಪೀಸ್ ಮೀನಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾವಂತೂ ತಿನ್ನಲ್ಲ. ಇವಾಗ ಏನಿದ್ರು ಷಷ್ಠಿ ತನಕ. ಷಷ್ಠಿ ಆದಮೇಲೆ ನಮ್ಮಲ್ಲೂ ಇದೇ ಕತೆ. ಅಕ್ಕ ನೀವು ಯಾವಾಗಲೂ ನಾನ್ ವೆಜ್ಜೇ ಮಾಡಲ್ಲ ಅಂದರೆ ಏನೋ ಸ್ವಲ್ಪ ನಾನ್ ವೆಜ್ ಕಡಿಮೆನೇ. ಗೊತ್ತಿಲ್ಲ, ಸ್ವಲ್ಪ ನಾನ್ ವೆಜ್ಜಿಂದ ಸ್ವಲ್ಪ ದೂರ. ಯಾವಾಗಲೂ ಒಂದು 15 ದಿವಸಕ್ಕೋ 20 ದಿವಸಕ್ಕೊಂದ್ಸಲ ತಂದು ತಿಂತೀವಿ. ಅದು ಒಂದು ಅಭ್ಯಾಸ, ಏನು ಮಾಡೋಕ್ಕಾಗೋದಿಲ್ಲ. ಇರಲಿ. ಆಗಲೇ ಹೇಳಿದೆ ಮಾಟ ಮಂತ್ರದ ಬಗ್ಗೆ. ಇನ್ನೂ ಹಂದಿ ಬಿಟ್ಟಿದ್ದಾರೆ ನಮ್ಮ ಹೆಸರಿನಲ್ಲಿ ಅಂತಂದರೆ ಪಂಜುರ್ಲಿ ಅಮ್ಮನ ಕೈ ಮುಗಿದು ಕೇಳ್ಕೊಳ್ಳಿ. ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ. ಅಮ್ಮ ನಿಮ್ಮನ್ನು ಕೈ ಬಿಡೋದಿಲ್ಲ. ಯಾಕೆ ಅಂದರೆ ನಮ್ಮ ಮನೆ ಗದ್ದೆ, ನಾವು ಆಗಲೇ ಹೇಳಿದ್ವಲ್ಲ, ವಸುಂಧರ ಹಕ್ಕಿನ ಹಾಕಿದ್ದೀವಿ, ಭತ್ತನ ಹಾಕಿದ್ದೀವಿ. ಹಂದಿಗಳು ಬಂದು 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 ಹಗಿತಾ ಇತ್ತು. ಇವಾಗ ಆಗಿರೋದು, ಈಗ 1-2 ತಿಂಗಳ ಹಿಂದೆ ಆಗಿರೋದು. ತೇವರಿನೆಲ್ಲ ಬಗ್ದಾಕ್ತಾಯಿತ್ತು. ನಮ್ಮ ಮನೆಯವರು ಏನಮ್ಮ ಮಾಡೋದು ಹಿಂಗಾಗಿದೆಯಲ್ಲಮ್ಮ ಅಂತಂದರು. ಅಮ್ಮನ ನೆನೆಸ್ಕೊಳ್ಳಿ ಅಂದೆ. ಅವತ್ತಿಂದ ಇಲ್ಲಿ ತನಕ ಹಂದಿ ಕಾಟ ಇಲ್ಲ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.